ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಪುಟ್ಟಕ್ಕನ ಮಕ್ಕಳು ರಾಜಿ ಮಸಲತ್ತಿಗೆ ಬಲಿಯಾಗುತ್ತಾ ಪುಟ್ಟಕ್ಕನ ಸಂಸಾರ. ಪುಟ್ಟಕ್ಕನ ಗಂಡ ಗೋಪಾಲನಿಗೆ ಹಳೆಯದೆಲ್ಲ ಮರೆತು ಹೋಗಿಬಿಟ್ಟಿದೆ. ಆತನಿಗೆ ತನ್ನ ಮಕ್ಕಳು ಇಷ್ಟು ದೊಡ್ಡದಾಗಿ ಬೆಳೆದು ನಿಂತಿದ್ದಾರೆ ಎನ್ನುವ ಕಲ್ಪನೆ ಇಲ್ಲ. ಆದರೂ ಪುಟ್ಟಕ್ಕನ ಬಳಿ ಎಲ್ಲವನ್ನೂ ಕೇಳಿಕೊಂಡು ತನ್ನ ಮಕ್ಕಳು ಸ್ನೇಹ, ಸಹನ ಹಾಗೂ ಸುಮ ಬಳಿ ಕ್ಷಮೆ ಕೇಳುತ್ತಿದ್ದಾನೆ. ತಾನು ನಿಮ್ಮೆಲ್ಲರ ಚಿಕ್ಕ ವಯಸ್ಸಿನಲ್ಲಿ ಬಿಟ್ಟು ಹೋಗಿಬಿಟ್ಟೆ, ಆದರೆ ಇನ್ನು ಮುಂದೆ ಈ ರೀತಿ ಯಾವತ್ತೂ ಆಗುವುದೂ ಇಲ್ಲ. ನಾನು ಖಂಡಿತವಾಗಿ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಪ್ರಮಾಣ ಮಾಡುತ್ತಾನೆ. ಹಾಗೆ ಇಷ್ಟು ದಿನ ಪುಟ್ಟಕ್ಕ ಹಾಗೂ ಆಕೆಯ ಮಕ್ಕಳ ಜೊತೆ ನಾನು ಇರಲಿಲ್ಲ ಎಂದು ಬೇಸರ ಮಾಡಿಕೊಳ್ಳುತ್ತಾನೆ. ಇತ್ತ ಬಂಗಾರಮ್ಮ ರಾಧೆಗೆ ಒಂದಷ್ಟು ಹುಡುಗರ ಫೋಟೋಗಳನ್ನು ತೋರಿಸಿ, ಇವರಲ್ಲಿ ಯಾರಾದರೂ ಇಷ್ಟ ಆದರೆ ಅವರನ್ನೇ ನಾನು ನಿನಗೆ ಮದುವೆ ಮಾಡಿಸುತ್ತೇನೆ ಎಂದು ಹೇಳುತ್ತಾರೆ. ರಾಧೆಗೆ ಏನು ಮಾಡಬೇಕು ಎಂದು ತಿಳಿಯದೆ ಮೂರ್ಛೆ ಹೋಗುವ ಹಾಗೆ ನಾಟಕ ಮಾಡುತ್ತಾಳೆ. ಬಂಗಾರಮ್ಮಗೆ ಇದರಿಂದ ಶಾಕ್ ಆಗುತ್ತದೆ. ರಾಧೆಗೆ ಎಚ್ಚರ ಆದಾಗ ಎಲ್ಲರ ಬಗ್ಗೆ ಗೊತ್ತಿದ್ದರೂ ಯಾರು ಪರಿಚಯವಿಲ್ಲ ಎನ್ನುವ ಹಾಗೆ ಇರುತ್ತಾಳೆ. ಇದನ್ನು ಕಂಡ ಬಂಗಾರಮ್ಮನಿಗೆ ಮತ್ತಷ್ಟು ಆತಂಕ ಆಗುತ್ತದೆ. ಪುಟ್ಟಕ್ಕನ ಮನೆಯಲ್ಲಿ ಹಬ್ಬದ ವಾತಾವರಣ. ಇನ್ನು ಪುಟ್ಟಕ್ಕನ ಮನೆಯಲ್ಲಿ ಹಬ್ಬದ ವಾತಾವರಣ ಇದೆ. ಪುಟ್ಟಕ್ಕನ ಮೆಸ್ ಪುನರಾರಂಭಕ್ಕೆ ಎಲ್ಲರೂ ಖುಷಿ ಪಡುತ್ತಾ ಇರುತ್ತಾರೆ. ನಂಜಮ್ಮ ಹಾಗೂ ಕಾಳಿಯಾಗೂ ತಂತ್ರಕ್ಕೆ ಸಿಲುಕು ಪುಟ್ಟಕ್ಕನ ಮೆಸ್ ಸುಟ್ಟು ಭಸ್ಮ ಹೋಗಿತ್ತು. ಆದರೆ ಇದೀಗ ಕಂಟಿ ಮಾಡಿದ ಸಹಾಯದಿಂದ ಪುಟ್ಟಕ್ಕನ ಮೆಸ್ ಅನ್ನು ಓಪನ್ ಮಾಡಿದ್ದಾರೆ. ಇದರಿಂದ ಎಲ್ಲರೂ ಖುಷಿಯಾಗಿರುತ್ತಾರೆ. ಆದರೆ ರಾಜಿಗೆ ಮಾತ್ರ ಪುಟ್ಟಕ್ಕನ ಖುಷಿ ನೋಡಲು ಆಗುವುದೇ ಇಲ್ಲ. ಮನೆ ಮುಂದೆ ಚೀರಾಡಿದ ರಾಜಿಗೆ ಪುಟ್ಟಕ್ಕನ ಮನೆಯಲ್ಲಿ ಖುಷಿ ಇರುವುದನ್ನು ಕಂಡರೆ ಇಷ್ಟ ಆಗುವುದಿಲ್ಲ. ಅದನ್ನು ಹೇಗಾದರೂ ಮಾಡಿ ಕಡಿಸಬೇಕೆನ್ನುವುದು ಅವಳ ಆಸೆ. ಇದೀಗ ರಾಜಿಗೆ ನೇರವಾಗಿ ಪುಟ್ಟಕ್ಕನ ಮೆಸ್ ಬಳಿ ಬಂದು ತನ್ನ ಗಂಡ ಪುಟ್ಟಕ್ಕನ ಮನೆಗೆ ಬಂದಿದ್ದಾರೆ, ಇದನ್ನೆಲ್ಲ ಪುಟ್ಟಕ್ಕನ ಹುನ್ನಾರೆ ಎಂದಲೇ ಹೇಳುವುದು ಬಾಯಿ ಬಡಿದುಕೊಳ್ಳುತ್ತಾಳೆ. ಒಳ್ಳೆಯ ಶಾಸ್ತಿ ಆಯಿತು ಎಂದು ಸ್ನೇಹ. ಇದನ್ನು ನೋಡಿದ ಪುಟ್ಟಕ್ಕ, ರಾಜವ್ವ ಮತ್ತು ಇವತ್ತು ಮೆಸ್ ಓಪನ್ ಆಗುವ ದಿನ, ನೀನು ಇವತ್ತು ಹೀಗೆ ಕಿರಚಾಡುವುದು ಇವತ್ತು ಸರಿಯಲ್ಲ, ದಯವಿಟ್ಟು ಸುಮ್ಮನೆ ಇರು ಎನ್ನುತ್ತಾಳೆ. ಆದರೆ ರಾಜಿ ಯಾರು ಮಾತನ್ನು ಕೇಳಲು ರೆಡಿ ಇರುವುದಿಲ್ಲ. ಇನ್ನೂ ಬಹಳ ಜೋರಾಗಿ ಮಾತನಾಡುತ್ತಾ ಇರುತ್ತಾಳೆ. ರಾಜಿ ಬಂದು ಗಂಡನ ಬಳಿ ಏನಾಯ್ತಯ್ಯ ನಿನಗೆ ಎನ್ನುತ್ತಾಳೆ. ಬಾಯಿ ಬಡಿದುಕೊಂಡ ರಾಜಿ, ಮೆಸ್ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಆಮೇಲೆ ಮಾತನಾಡೋಣ ಎಂದು ಪುಟ್ಟಕ್ಕೆ ಹೇಳುತ್ತಾಳೆ. ಇದನ್ನು ಕೇಳಿದ ರಾಜಿ ಬಾಯಿ ಬಡಿದುಕೊಂಡು ನಿಲ್ಲುತ್ತಾಳೆ. ನನ್ನ ಗಂಡನನ್ನು ಮನೆಗೆ ಕಳಿಸಿ, ಇದೇ ಸಂದರ್ಭ ಇಟ್ಟುಕೊಂಡು ನನ್ನ ಗಂಡನನ್ನು ನನ್ನಿಂದ ದೂರ ಮಾಡಲು ಹೊರಟಿದ್ದೆ ಎನ್ನುತ್ತಾಳೆ. ಪುಟ್ಟಕ್ಕ ಮುಂದೇನು ಮಾಡುತ್ತಾಳೆ ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.